ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆಫ್ಟರ್ ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಏನಪ್ಪ ಅಂತಂದರೆ, ನಾನು ಹಾಗೆ ಆಚೆ ಬಂದೆ. ಕ್ಲೈಮೇಟ್ ಅಂತೂ ತುಂಬ ಸಕ್ಕತ್ತಾಗಿ ಚಿಲ್ಡಾಗಿತ್ತು. ಸೊ ಒಂದು ಸೋಂಬೇರಿ ಚಿಕನ್ ಅಂತ ರೀಲ್ಸಲ್ಲಿ ನೋಡಿದೆ, ಅದನ್ನ ಟ್ರೈ ಮಾಡೋಣ ಅಂತ ಇವಾಗ ಚಿಕನ್ ಮಾಡೋಣ ಅಂದ್ಕೊಂಡೆ. ಸೊ ನಾನಿಲ್ಲಿ ಸೋಂಬೇರಿ ಚಿಕನ್ಗೆ ನಾನು ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಟರ್ಮರಿಕ್, ಆಮೇಲೆ ಗರಂ ಮಸಾಲ, ಚಿಕನ್ ಪೌಡರ್, ಮತ್ತು ಕಸ್ತೂರಿ ಮೇಥಿ, ಆಮೇಲೆ ಏನು ಹಾಕಿದ್ದೀನಿ, ಉಪ್ಪು, ಲೆಮನ್ ಹಾಕಿ ಕಲಸಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟಿದ್ದೆ. ಸೊ ನಾನು ಈ ವ್ಲಾಗ್ ಮಾಡಬೇಕು ಅಂದ್ಕೊಂಡಿರಲಿಲ್ಲ, ಆದ್ರೂ ಏನು ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ. ಸೊ ನಾನು ನೆಕ್ಸ್ಟ್ ಇಲ್ಲಿ ಸೋಂಬೇರಿ ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಪುದೀನ, ಟೊಮ್ಯಾಟೊ ಆ್ಯಂಡ್ ಈರುಳ್ಳಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬಾಣಲೆ ಇಟ್ಕೊಂಡೆ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ನಾನು ಚಿಕನ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತೀನಿ, ನನಗೆ ಇಷ್ಟ ಆಗುತ್ತೆ. ಯಾಕಂದರೆ ಆ ಎಣ್ಣೆಲೇ ಎಲ್ಲನೂ ಫ್ರೈ ಆದರೆ ಚೆನ್ನಾಗಿರುತ್ತೆ. ಸೊ ಎಣ್ಣೆ ಬಿಸಿಯಾಗಿದೆಯಾ ಅಂತ ನೋಡಿಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಆನಿಯನ್ ಹಾಕ್ಕೊತೀನಿ. ನಾನೇ ಕ್ಯಾಮ್ರಾ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಸೊ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ವಿಡಿಯೋ ಹಿಡಿತಾ ಇರೋದು ನಾನು. ಓಕೆ, ಆಮೇಲೆ ಏನು ಮಾಡಬೇಕು, ನೆಕ್ಸ್ಟು ಅದೆಲ್ಲ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಆಗಬೇಕು. ಆ ಈರುಳ್ಳಿ ಕಲರ್ ಎಷ್ಟು ಚೇಂಜ್ ಆಗುತ್ತೋ ಅಷ್ಟು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನನ್ನೊಂದು ಅಭಿಪ್ರಾಯ. ಓಕೆ, ಅದು ಫುಲ್ಲು ಗೋಲ್ಡನ್ ಬ್ರೌನ್ ಬರೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಯಾಕೋ ಬರ್ತಾನೆ ಇಲ್ಲ, ಬಂತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್. ಫೇವ್ರೆಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನು ಫುಲ್ ಕಲರ್ ಚೇಂಜ್ ಆಗೋದಂತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಟೊಮೊಟೊ ಹಾಕ್ಕೊಂಡೆ. ಈ ಟೊಮೆಟೊನ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಈ ಟೊಮೆಟೊ ಫುಲ್ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಫುಲ್ ಅದೇ ಏನಂತೀವಿ ಗೊಜ್ಜು ಟೈಪ್ ಆಗಬೇಕು. ಆ ಥರ ಚೆನ್ನಾಗಿ ಸ್ಮ್ಯಾಶ್ ಆಗೋಗಂತ ಎಣ್ಣೆಲೇ ಫ್ರೈ ಮಾಡಬೇಕು. ಓಕೆ, ನೋಡಿ ನಾನೆಲ್ಲ ಐಟಮ್ಸು ನಾನು ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇದು ಸೋಂಬೇರಿ ಚಿಕನ್ ಇದೆ, ಬಟ್ ಹೇಳಿ ಕಷ್ಟ ಇದೆ. ನಾನು ಅಪರೂಪಕ್ಕೆ ಅಡುಗೆ ಮಾಡ್ತೀನಲ್ವ, ಸೊ ಅದಕ್ಕೆ ಕಷ್ಟ ಆಗ್ತಾಯಿದೆ. ನಿಮಗೆಲ್ಲ ಈಸಿ ಆಗ್ಬೋದು, ಏನೋ ಗೊತ್ತಿಲ್ಲ. ನನಗೆ ಅಪರೂಪಕ್ಕೆ ಅಡುಗೆ ಮಾಡೋರ್ಗೆ ಹಿಂಗೆ ಅಲ್ವಾ. ನೆಕ್ಸ್ಟ್ ನಾನಿಲ್ಲಿ ಮ್ಯಾಗ್ನೇಟ್ ಮಾಡಿ ಇಟ್ಕೊಂಡಿರೋ ಚಿಕನ್ನ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ದಬಾಕ್ತೆ, ಸೊ ಹಂಗೆ ಬಂದಿದೆ ಅದು. ನಾನೇ ವಿಡಿಯೋ ಮಾಡ್ತಿದ್ನಲ್ಲ, ಅದಕ್ಕೆ ಹಂಗಾಗಿದೆ. ನೀವು ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಎಲ್ಲ ಮಿಕ್ಸ್ ಎಲ್ಲ ಮಾಡಿ ಸ್ವಲ್ಪ ಇದನ್ನ ಕ್ಲೋಸ್ ಮಾಡಿ ಇಡಬೇಕು. ಓಕೆ, ಒಂದು 5 ನಿಮಿಷ ಕ್ಲೋಸ್ ಮಾಡಿ ಅದು ಹಂಗೆ ಬೇಕಿಟ್ಟಾಗ ಸೀದೋಗ್ತಾ ಇರೋ ಥರ ಬಂದುಬಿಡ್ತು. ಅದಕ್ಕೆ ನಾನು ಓಪನ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಪುದೀನಾನ ಹಾಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಲಿಲ್ಲ, ಹಾಗೆ ತಿರ್ಗಾ ಲಿಡ್ ಕ್ಲೋಸ್ ಮಾಡಿದೆ. ಆ ಪುದೀನದು ಫ್ಲೇವರ್ ಎಲ್ಲ ಚಿಕನ್ಗೆ ತಗೋಬೇಕು ಅಂತ. ನೆಕ್ಸ್ಟ್ ನೋಡಿ ಪುದೀನ ಎಲ್ಲ ಇದಾದಮೇಲೆ ನೆಕ್ಸ್ಟ್ ಆಮೇಲೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಸೀರಿಯಸ್ಲಿ ತುಂಬ ಚೆನ್ನಾಗಿ ಬಂತು. ನಾನೇ ಎಷ್ಟು ಚೆನ್ನಾಗಿ ಮಾಡಿರೋದು ಅಂತ ಅನ್ನಿಸ್ತಿತ್ತು. ಆದರೆ ಒಳ್ಳೆ ಕಲರ್ ಬಂತು, ಒಳ್ಳೆ ಘಮ ಸ್ಮೆಲ್ಲು, ಒಳ್ಳೆ ಕ್ಲೈಮೇಟ್ ಆಚೆ ಕಡೆ. ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ತಿರ್ಗಾ ಲಿಡ್ ಕ್ಲೋಸ್ ಮಾಡಿದೆ, ನಾನು ಆ ಫ್ರೇಗ್ರೆನ್ಸ್ ಎಲ್ಲ ತೊಗೊಳ್ಳಿ ಅಂತ. ಓಕೆ, ಲಾಸ್ಟಲ್ಲಿ ತಿರ್ಗಾ ಓಪನ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದೆ. ಅಷ್ಟೇ ಸೋಂಬೇರಿ ಚಿಕನ್ ಅಂದರೆ. ಈಗ ಸರ್ವ್ ಮಾಡ್ಕೊಳ್ಳೋಣ ಅಂತ ಬಿದ್ದೋಯ್ತು. ವಾವ್, ಯಮ್ಮಾಗಿತ್ತು. ಸಖತ್ ಟೇಸ್ಟಿಯಾಗಿರೋ ಸೋಂಬೇರಿ ಚಿಕನ್ ತಿನ್ನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ, ನೋಡಿ
ಫುಲ್ ಸಾಫ್ಟಾಗಿ ಬೆಂದಿದೆ ಚಿಕನ್. ನನಗೆ ಇಷ್ಟು ಬೆಂದಿರಬೇಕು. ಓಕೆ ಗಾಯ್ಸ್, ಇವತ್ತಿಗೆ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಹೊಟ್ಟೆಗೆ ಹಾಕ್ಕೊಳ್ಳಿ, ಓಕೆನಾ? ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಕಮೆಂಟ್. ಥ್ಯಾಂಕ್ ಯು. ಬಾಯ್.